ಹೆಣ್ಣಿನ ಕಣ್ಣೀರು ಒಂಥರ ಆಸಿಡ್ ಥರ, ಅದು ಕಾಡ್ರಾದವ್ರನ್ನ ಸುಟ್ಟಾಕ್ಬಿಡುತ್ತೆ. ನೋಡು, ನೀನು ತಪ್ಪು ಮಾಡಿದ್ರೆ ಒಪ್ಕೊಂಬಿಡು, ದುಡ್ಡವನಾಗ್ಬಿಡ್ತೀಯ ಕಣೋ. ನಿಜವಾಗ್ಲೂ ನಿನಗೇನೋ ಗೊತ್ತೇ ಇಲ್ವಾ ಅಜಯ್? ಯಾಕೆ ಮಾಮ್, ಯಾಕೆ ಆವಾಗಿಂದ ಒತ್ತಿ ಹೇಳ್ತಾ ಇದೀನಿ, ಇಷ್ಟು ಹೇಳಿದ್ಮೇಲೂ ಯಾಕೆ ಇನ್ನ ಡೌಟ್ ಪಡ್ತಾ ಇದೆಯಾ? ಹೌದು, ಐ ಅಗ್ರಿ. ನನ್ನ ಫ್ರೆಂಡ್ಗೆ ಇನ್ಸಲ್ಟ್ ಆಯ್ತು ಅನ್ನೋ ಒಂದೇ ಕಾರಣಕ್ಕೆ ನಾನು ಕೋಪದಲ್ಲಿ ತಪ್ಪು ಮಾಡಿದ್ದೀನಿ ಹಾರದ ವಿಚಾರದಲ್ಲಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನನ್ನ ತಪ್ಪು ನನಗೆ ಅರ್ಥ ಆಗಿದೆ, ತಿದ್ಕೊಂಡಿದ್ದೀನಿ. ಎಲ್ಲರ ಹಾಗೆ ನನಗೂ ಒಳ್ಳೆ ಫ್ಯೂಚರ್ ಬೇಕು ಅಂತ ದಿನೇ ದಿನೇ ನಾನು ಪಾಲಿಶ್ ಮಾಡ್ಕೋತಾನೆ ಇದ್ದೀನಿ ಮಾಮ್. ಅದು ಯಾಕೆ ಯಾರಿಗೂ ಕಾಣಿಸ್ತಾ ಇಲ್ಲ? ಜಯದೇವ್ ಅವ್ರು ಹೇಳೋದು ಕೇಳ್ತಿದ್ರೆ ಅವ್ರಿಗೇನು ಗೊತ್ತೇ ಇಲ್ಲ ಅಂತ ಅನಿಸ್ತಿದೆ. ನಾನು ಹಳೆ ಜಯದೇವ್ ಅಲ್ಲ, ಟ್ರಸ್ಟ್ ಮೀ. ಅದಕ್ಕೆ ನಿಮಗೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ಲ? ನಿಮ್ಮ ಇದನ್ನ ನೀವು ನಂಬ್ತಿಲ್ಲ, ಬೇಡ, ಇಟ್ಸ್ ಓಕೆ. ಹೇಳಿ, ನಿಮಗೂ ಅದೇ ಪ್ರಶ್ನೆ ಕೇಳ್ತದೆ. ನೀವು ನನ್ನನ್ನು ನಂಬಬೇಕು ಅಂದರೆ ನಾನು ಏನು ಮಾಡಬೇಕು? ಒಬ್ಬ ತಪ್ಪು ಮಾಡ್ತಾನೆ ಇಲ್ಲ ಅಂತಲ್ಲ, ಬಟ್ ಹಾಗಂತ ಅವ್ನಿಗೆ ತಿದ್ಕೊಳ್ಳೋಕೆ ಅವಕಾಶ ಕೊಡೋದೇ ಅಲ್ವಾ ನೀವು? ದರ್ ಇಸ್ ನೋ ಸೆಕೆಂಡ್ ಚಾನ್ಸ್ ಫಾರ್ ಮೀ. ಕೆಟ್ಟವನು ಅನ್ನೋ ಲೇಬಲ್ ಹೋಗಲ್ವಾ ನನ್ನ ಹಣೆಯಿಂದ? ಇಷ್ಟೇ ನನ್ನ ಬದುಕು. ಸಮಾಧಾನ ಮಾಡ್ಕೋ ಜಯ್, ನಮಗೂ ನಿನ್ನ ಮೇಲೆ ನಂಬಿಕೆ ಇದೆ. ಆದರೆ ನಿನ್ನ ಬಗ್ಗೆ ಯಾರೋ ಬಂದು ಏನೇನೋ ಹೇಳಿದಾಗ ತಾಯಿಯಾಗಿ ನನಗೂ ಟೆನ್ಷನ್ ಇರತ್ತಲ್ವಾ? ಅದಕ್ಕೆ ಅದನ್ನು ಕ್ಲಾರಿಫೈ ಮಾಡೋಣ ಅಂತ ನಿನ್ನ ಇಲ್ಲಿ ಕರೆಸಿದ್ದು. ಸರಿ, ನೀನು ಹೋಗು. ತಪ್ಪಿಲ್ಲ ಅಂತ ಅನ್ಸುತ್ತೆ. ಅವ್ರು ಏನಾದರೂ ತಪ್ಪು ಮಾಡಿದಿದ್ರೆ ಮಲ್ಲಿ ಹೆಸರು ಕೇಳಿದ ತಕ್ಷಣ ಅವ್ರ ಎಕ್ಸ್ಪ್ರೆಷನ್ ಚೇಂಜ್ ಆಗಬೇಕಿತ್ತು. ಆದರೆ ಮಲ್ಲಿ ಮುಖದಲ್ಲಿರೋ ಮುಗ್ಧತೆ ಅದು ಸುಳ್ಳು ಹೇಳ್ತಿರ್ಲಿಲ್ಲ. ಯಾವ್ದು ಸತ್ಯ ಯಾವ್ದು ಸುಳ್ಳು ಒಂದು ಅರ್ಥ ಆಗ್ತಿಲ್ಲ. ಯಾಕೋ ಕಂದ ಸಪ್ಪಗಿದ್ಯಾ? ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಅಂತನಾ? ಏನು ಯೋಚನೆ ಮಾಡಬೇಡ. ನೀನು ಅಲ್ಲಿ ಹೋದರೆ ನಿನಗೆ ಅಲ್ಲಿ ನಿನ್ನ ಭೂಮಿ ಅಕ್ಕ ಇರ್ತಾಳೆ. ಭೂಮಿ ಅಕ್ಕ ಇದ್ಮೇಲೆ ನಾವೆಲ್ಲ ಇದ್ದ ಹಾಗೆ, ಗೊತ್ತಾಯ್ತಾ? ಇಲ್ಲಿ ಒಂಚೂರು ನಗು ನೋಡೋಣ. ಹಾಂ, ಯಾವಾಗಲೂ ಹೀಗೆ ನಗ್ತಾ ಇರಬೇಕು. ನಗ್ನಗ್ತಾ ಇದ್ರೆ ನಮಗೂ ಖುಷಿ. ಏನು ಭೂಮಿ? ಶಾಸ್ತ್ರ ಶುರು ಮಾಡಿ. ಅಮ್ಮ, ಹಾಂ ಹಾಂ ಹಾಂ. ಇಷ್ಟೇ ಅಂತೂ ಅರಸಿನ ಶಾಸ್ತ್ರದವರೆಗೆ ಬಂತು ನೋಡಿ. ಜೈ, ಈ ಅರ್ಶನ ಯಾಕೆ ಹಚ್ತಾರೆ ಗೊತ್ತಾ? ಯಾಕೆ? ಪ್ರಿಕಾಷನ್ ಇಸ್ ದಿ ಬೆಸ್ಟ್ ಮೆಡಿಸಿನ್ ಅಂತಾರಲ್ಲ, ಹಾಗೆ
ಮುಂದಕ್ಕಾಗೋ ಗಾಯಕ್ಕೆ ಇವಾಗಲೇ 10,000 ಮುಲಾಮಿದು. ಹುಷಾರಪ್ಪ. ಸಂಸಾರ ಪೀಡಿತ ಗಂಡಸರ ಸಂಘಕ್ಕೆ ನೀನು ಹೊಸ ಎಂಟ್ರಿ. ನೋಡ್ದ ನನ್ನ ಹೆಂಡ್ತಿ ಲೈವ್ ಡೆಮೋನೇ ಕೊಟ್ಬಿಟ್ಲು. ಏನ್ ಮಾಡಕ್ಕಾಗಲ್ಲ, ಗಂಡಸ್ರ ಹಣೆ ಬರನೇ ಇಷ್ಟು, ತಿಳ್ಸ್ಕೊತಾನೆ ಇರ್ಬೇಕು. ಹಚ್ಚಮ್ಮ ಅರ್ಶಿನ ಹಚ್ಚು. ನೋಡಮ್ಮ, ಅರಿಶಿನ ಹಚ್ಚಿ ಅರಿಶಿನದ ನೀರು ಹಾಕಿ ಅರಿಶಿನ ಶಾಸ್ತ್ರ ಮುಗಿದ ಮೇಲೆ ಹೊರಗಡೆ ಎಲ್ಲೂ ಹೋಗಬಾರ್ದು, ರೂಮ್ನೊಳಗೆ ಇರಬೇಕು. ಅವಳನ್ನ ಎಲ್ಲೂ ಹೊರಗೆ ಕಳಿಸ್ಬೇಡಿ. ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಏನು ಅಳಿಮಯ್ಯ, ಯುದ್ಧನೇ ಮಾಡದೆ ಕೇವಲ ತಂತ್ರ ಕುತಂತ್ರಗಳಿಂದ ರಾಜ್ಯ ಅಂದರೆ ಹುಡುಗಿನ ಗೆದ್ದು ಬಿಟ್ಟಿಯಲ್ಲೋ. ಎಷ್ಟೇ ಆದರೂ ನಾನು ಶಾಂತಿ ಪ್ರಿಯ ಅಲ್ವಾ ಮಾಮ್ಸ್? ಐ ಲವ್ ಪೀಸ್. ಅಯ್ಯೋ ದೇವ್ರೆ, ಅಷ್ಟು ಮೇಲಕ್ಕೆ ಹೋಗ್ಬೇಡ ಅಳಿಮಯ್ಯ, ಬಿದ್ದರೆ ಮೂಳೆ ಎಲ್ಲ ಪುಡಿ ಪುಡಿ ಆಗತ್ತೆ. ನಾವು ಬೀಳೋರಲ್ಲ ಮಾಮ್ಸ್, ಬೀಳ್ಸೋರು. ಇಷ್ಟು ದಿನ ಅಷ್ಟು ದೊಡ್ಡ ಡಬಲ್ ಕಾಟಲ್ಲಿ ಒಂಟಿಯಾಗಿ ಮಲಗ್ತಾ ಇದ್ದೆ ಮಾಮ್ಸ್, ಆದ್ರೆ ಇನ್ಮೇಲೆ ನನ್ನ ಬಟರ್ಫ್ಲೈ ಜೊತೆ ಜಂಟಿಯಾಗಿ ಮಲಗ್ತೀನಿ. ನನ್ನ ಆಸೆ ಈಡೇರ್ತದೆ. ಇನ್ನು ಸ್ವಲ್ಪ ಹೊತ್ತರಲ್ಲಿ ನಾನು ಅಪ್ಪಿ ಜೊತೆ ಮದುವೆ ಆಗ್ತಾ ಇದ್ದೀನಿ ಮಾಮ್ಸ್. ಇನ್ಮೇಲೆ ಲೈಫಲ್ಲಿ ಫುಲ್ ಬ್ಯುಸಿ. ಆಮೇಲೆ ಮಲ್ಲಿ ಅಲ್ಲ, ಮಲ್ಲಿ ಅಂತವ್ರು 1000 ಜನ ಬಂದ್ರು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಮಲ್ಲಿ ಹೋಗೋ ಮಾಮ್ಸ್. ಅಲ್ಲ, ಏನೋ ಊಟದಲ್ಲಿ ಉಪ್ಪಿನಕಾಯಿನ ಥರ ಸೈಡಿಗೆ ಇಟ್ಕೊಂಡಿದ್ನಪ್ಪ ಅವಳನ್ನ, ಅಷ್ಟಿಗೆ ಪ್ರೆಗ್ನೆಂಟ್ ಆಗ್ಬಿಡೋದ? ಏನು ಮಾಡಲಿ ನಾನು ಮಾಮ್ಸ್? ಇವಾಗ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ, ಯಾರಾದರೂ ಬೇಕು ಅಂತ ಮಾಡ್ತಾರ? ಇಲ್ಲ ತಾನೆ? ಇದು ಹಾಗೆ ಆಕ್ಸಿಡೆಂಟ್ ಗೊತ್ತಿಲ್ಲದೆ ಆಗಿದ್ದು ನಾನೇನು ಮಾಡಲಿ? ಏನೇ ಹೇಳು ಅಳಿಮಯ್ಯ, ತಪ್ಪು ತಪ್ಪೇ ತಾನೆ. ಬುದ್ಧಿ ಇಲ್ಲ ಮಾಮ್ಸ್, ತಡ್ಡಿ. ಅದು ಯಾವ್ದಾದ್ರು ಕೆಲ್ಸಕ್ಕೆ ಬರ್ದಿರೋ ಬುಕ್ಗಳೆಲ್ಲ ಓದ್ತಾಳೆ, ಒಂಚೂರು ಜನರಲ್ ನಾಲೆಜ್ ಬೆಳೆಸ್ಕೊಂಡಿದ್ರೆ ಇಷ್ಟು ಪ್ರಾಬ್ಲಮೇ ಇರ್ತಾ ಇರಲಿಲ್ಲ. ಮಾಮ್ಸ್, ಸೀರಿಯಸ್ಲಿ ನಾನು ಎಷ್ಟು ಗಿಣಿಗೆ ಹೇಳಿದಾಗ ಹೇಳಿದೀನಿ ಗೊತ್ತಾ ಅವಳಿಗೆ?
ದುಡುಕ್ ಬೇಡ, ಧೈರ್ಯ ತಗೋ, ನಾನು ಏನೊಂದು ವ್ಯವಸ್ಥೆ ಮಾಡ್ತೀನಿ, ಗಿವ್ ಮಿ ಸಮ್ ಟೈಮ್ ಅಂತ. ಆದರೆ ಅವಳು ವಾಮಿಟ್ ಆಗ್ತಿದ್ದಾಗೆ ಹೋಗಿ ಭೂಮಿಕಾ ಹತ್ರ ಎಲ್ಲ ಇರೋ ವಿಷಯನ ಒದರಿದಾಳೆ. ಮಜಾ ಏನು ಗೊತ್ತಾ, ಪಾಪ ನಮ್ಮ ಸೋ ಕಾಲ್ಡ್ ಅದಕ್ಕೆ ಇದ್ದಾಳಲ್ಲ, ಅವಳಿಗೆ ಎಲ್ಲ ವಿಚಾರ ಗೊತ್ತಿದ್ದೂನು ಪ್ರೂವ್ ಮಾಡೋಕ್ಕಾಗದೆ ಕೈ ಚೆಲ್ಲಿ ಕೂತಿದ್ದಾಳೆ. ಆದರೆ ಅವಳಿಗೇನು ಗೊತ್ತು, ಮಲ್ಲಿ ಹೊಟ್ಟೆಲಿರೋ ಮಗು ಈ ಜಯದೇವ್ ದಿವಾನ್ದೆ ಸ್ವಂತ ಪ್ರೊಡಕ್ಷನ್ ಅಂತ. ಅಂದ್ರೆ ಮಲ್ಲಿ ಹೊಟ್ಟೆಲಿರೋ ಮಗು ಜಯದೇವ್ ಅವ್ರದ್ದೇ? ಇಲ್ಲ ಅಕ್ಕರೆ, ಅವ್ರು ತುಂಬ ದೊಡ್ಡ ಮನುಷ್ಯರು. ಇದಕ್ಕೆಲ್ಲ ಕಾರಣ ಜಯದೇವ್ ಅವರ ಕೆಲಸದವಳ ಜೊತೆ, ಅದು ನನ್ನ ಕ್ಯಾರೆಕ್ಟರ್ ಮಲ್ಲಿ. ಅದಕ್ಕೆ ಆ ಹೆಸರನ್ನ ಕೇಳ್ತಾರದೆ ಇವತ್ತು. ಅದಕ್ಕೆ ನಾನು ಲೊಕೇಶನ್ ಕಳಿಸಿದ್ದೀನಿ, ಬೇಗ ಬಂದ್ಬಿಡಿ, ಕಾಯ್ತಾ ಇರ್ತೀನಿ. ಓಕೆ, ಬಾಯ್ ಬಾಯ್. ಅತ್ತೆ, ಹಾಂ, ಏನಮ್ಮ ಯಾಕೆ ಇಷ್ಟೊಂದು ಟೆನ್ಷನ್ಲಿದೆಯಾ? ಅತ್ತೆ ಈ ಮದುವೆ ನಡಿಬಾರ್ದು. ಏನು ಹೇಳ್ತಾ ಇದೆಯಾ? ಎಲ್ಲರೂ ಮಂಟಪಕ್ಕೆ ಬಂದಾಯ್ತು, ಅರ್ಶಿನ ಶಾಸ್ತ್ರನೂ ಮುಗ್ದೋಯ್ತು, ಈಗ ಬಂದು ಈಗ ಹೇಳ್ತಾ ಇದೆಯಾ? ಅಂಥದ್ದೇನಾಯ್ತು? ಅತ್ತೆ, ನನಗೆ ಯಾವ ವಿಷಯದಲ್ಲಿ ಡೌಟ್ ಇತ್ತು ಅದೀಗ ಕ್ಲಿಯರ್ ಆಗಿದೆ. ಏನು ಹೇಳ್ತಾ ಇದೆಯಾ? ಮಲ್ಲಿ ಹೊಟ್ಟೆಲಿರೋ ಮಗುಗೆ ನಾನೇ ತಂದೆ ಅಂತ ಜಯದೇವ್ ಅವ್ರು ಹೇಳಿದ್ರೆ ನಾನು ಕೇಳಿಸ್ಕೊಂಡೆ. ಛೇ, ಯಾಕೆ ಇದನ್ನೆಲ್ಲ ಮಾತಾಡಕ್ಕೆ ಹೋದ? ಎಲ್ಲ ಹಾಳು ಮಾಡಿದ್ದಾನೆ. ಏನು ಮಾಡಲಿ ಈಗ? ಅದನ್ನು ಕೇಳಿ ನಂಗೆ ತುಂಬಾ ಶಾಕ್ ಆಯಿತು ಅತ್ತೆ. ಏನು ಹೇಳ್ತಾ ಇದೆಯಾ ಭೂಮಿಕಾ? ಅವನದೇನು ತಪ್ಪಿಲ್ಲ ಅಂತ ಆಗಲೇ ಕ್ಲಿಯರ್ ಆಯ್ತಲ್ಲ, ಈಗ ಬಂತು ಹೀಗೆ ಹೇಳ್ತಾ ಇದೆಯಲ್ಲ? ನನಗೊಂದು ಅರ್ಥ ಆಗ್ತಾ ಇಲ್ಲ, ತುಂಬ ಕನ್ಫ್ಯೂಸ್ ಮಾಡ್ತಾ ಇದೆಯಾ ನೀನು. ಅತ್ತೆ, ಇದ್ರಲ್ಲಿ ಕನ್ಫ್ಯೂಸ್ ಆಗೋದೇನಿದೆ? ಎಲ್ಲ ಕ್ಲಿಯರ್ ಆಯ್ತಲ್ಲ. ಜಯದೇವ್ ಅವ್ರು ಹೇಳಿದನ್ನ ನಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಅತ್ತೆ, ನಾನು ಹೇಳ್ತಿರೋದು ಸತ್ಯ. ನೋಡು ಭೂಮಿಕಾ, ನೀನೇನೇ ಹೇಳಿದ್ರು ನಾನು ನಂಬೋದಿಲ್ಲ. ನಿನ್ನ ತಲೆಯಲ್ಲಿ ಅವನು ತಪ್ಪು ಮಾಡಿದ್ದಾನೆ ಅಂತ ಕೂತ್ಬಿಟ್ಟಿದೆ. ಅದಕ್ಕೆ ಅವನು ಏನೇ ಮಾತಾಡಿದ್ರು ನಿನಗೆ ಹಾಗೆ ಅನ್ಸತ್ತೆ. ನೋಡು, ನಿನ್ನ ತಂಗಿನ ಅವನು ಕೊಟ್ಟು ಮದುವೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡು, ನಾನು ಈಗಲೇ ಮದುವೆ ನಿಲ್ಲಿಸ್ಬಿಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನನ್ನ ಮಗ ಜೈ ಮೇಲೆ ಈ ರೀತಿ ಆರೋಪ ಮಾಡಿ ಮದುವೆ ನಿಲ್ಸಕ್ಕೆ ನೋಡಬೇಡ. ತುಂಬ ಚೀಪ್ ಅನ್ಸುತ್ತೆ. ಅತ್ತೆ, ಏನು ಹೇಳ್ತಿದ್ದೀರಾ? ನಾನು ಯಾಕೆ ಜಯದೇವ್ ಮತ್ತೆ ನನ್ನ ತಂಗಿ ಮದುವೆನ ನಿಲ್ಸಕ್ಕೆ ನೋಡಲಿ? ನಾನು ಬೇಡ ಅಂತಿರೋದು ಮಲ್ಲಿ ಕಾರಣಕ್ಕೆ. ಅಷ್ಟಕ್ಕೂ ಇಂಥ ಚೀಪ್ ಟ್ರಿಕ್ಸ್ ಯೂಸ್ ಮಾಡಿ ಮದುವೆ ನಿಲ್ಲಿಸಿ ನನಗೇನು ಲಾಭ? ನನ್ನ ತಂಗಿ ಈ ಮನೆಗೆ ಸೊಸೆಯಾಗಿ ಬಂದರೆ ನನಗೆ ಖುಷಿ ಅಲ್ವಾ? ನೀವೇ ಯೋಚನೆ ಮಾಡಿ ನೋಡಿ. ಮದುವೆ ಅಂದರೆ ಹುಡುಕಾಟ ಅಂತ ಅಂದ್ಕೊಂಡಿದ್ಯಾ? ಮದುವೆ ಈಗಾಗಲೇ ಹಸೆ ಮನೆ ತನಕ ಹೋಗ್ಬಿಟ್ಟಿದೆ. ಎಷ್ಟು ಜನ ಗೆಸ್ಟ್ಗಳು ಬಂದಿದ್ದಾರೆ, ಏನೆಲ್ಲ ಅರೇಂಜ್ಮೆಂಟ್ಸ್ ಆಗಿದೆ, ನೀನೇ ನೋಡ್ತಾ ಇದೆಯಾ ತಾನೆ? ಕೊನೆ ಕ್ಷಣದಲ್ಲಿ ಮದುವೆ ನಿಲ್ಲಿಸೋದು ಅಷ್ಟು ಸುಲಭ ಅಲ್ಲ. ಈ ಮದುವೆ ಕೇವಲ ನಮ್ಮನೆ ಮದುವೆ ಮಾತ್ರ ಅಲ್ಲ, ನಿನ್ನ ಮನೆ ಮದುವೆ ಕೂಡ. ಈ ಎರಡು ಮನೆಯ ಖುಷಿ ಸಂಭ್ರಮ ಈ ಮದುವೆಯಲ್ಲಿ ಅಡಗಿದೆ. ನಾವೆಲ್ಲರೂ ಈ ಮದುವೆ ಬಗ್ಗೆ ಎಷ್ಟು ಕನಸು ಕಂಡಿದ್ದೀವಿ, ಎಷ್ಟು ಆಸೆ ಪಟ್ಟು ಮಾಡ್ತಾ ಇದ್ದೀವಿ, ಅದೆಲ್ಲ ಒಂದೇ ಏಟಿಗೆ ನುಚ್ಚು ನೂರ್ಬಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನೋಡು, ನೀನು ಈ ಮನೆ ಹಿರಿ ಸೊಸೆ, ಈ ಮನೆ ಮರ್ಯಾದೆನ ನೀನು ಕಾಪಾಡಬೇಕು. ಹಾಗೆ ಆ ಮನೆ ಮಗಳು ಅವ್ರ ಮರ್ಯಾದೆನೂ ಹೋಗ್ದಿರೋ ಹಾಗೆ ನೀನು ನೋಡ್ಕೋಬೇಕು. ಅದನ್ನು ಬಿಟ್ಟು ಈ ಥರ ಏನೇನೋ ಕಲ್ಪನೆ ಮಾಡಿಕೊಂಡು ಮದುವೆ ನಿಲ್ಸು ಅಂತ ಹೇಳ್ತಾ ಇದೆಯಲ್ಲ? ಅತ್ತೆ, ನಾನು ಏನೇನೋ ಕಲ್ಪನೆ ಮಾಡ್ಕೋತಿಲ್ಲ. ಜಯದೇವ್ ಅವರೇ ಹೇಳೋದನ್ನ ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಿದ್ದೀನಲ್ಲ. ಅವನು ಏನು ಹೇಳಿದ್ನೋ ನೀನೇನು ಕೇಳಿಸ್ಕೊಂಡಿಯೋ, ಆದರೆ ಒಂದಂತೂ ಗ್ಯಾರಂಟಿ ಇದೆ, ನನ್ನ ಮಗ ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವನು ಆ ಥರದವನು ಅಲ್ವೇ ಅಲ್ಲ. ಇಲ್ಲ ಅತ್ತೆ, ಸತ್ಯ ಏನು ಅನ್ನೋದು ನನಗೀಗ ಗೊತ್ತಾಗಿದೆ. ಈ ಮದುವೆ ನಡಿಬಾರ್ದು ಅಷ್ಟೇ. ಈ ಮದುವೆ ನಡೆದ್ರೆ 2 ಹೆಣ್ಮಕ್ಳ ಜೀವನ ಹಾಳಾಗುತ್ತೆ. ಇದಕ್ಕೆಲ್ಲ ನಾನೇ ಕಾರಣ ಅಂತ ಜಯದೇವ್ ಅವರು ಮಾವನ ಹತ್ರ ಕ್ಲಿಯರ್ ಆಗಿ ಹೇಳಿದಾರೆ. ಬೇಕಾದ್ರೆ ಮಾವನೇ ಕರ್ತು ಕೇಳಿ. ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ ಭೂಮಿಕಾ. ಜಯದೇವ್ ಎಂತ ಅವನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ, ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಇದು ದಿವಾನ್ ಮನೆತನದ ಪ್ರೆಸ್ಟೇಜ್ ಪ್ರಶ್ನೆ.
ಇನ್ನು ಈ ವಿಷಯದಲ್ಲಿ ನೀನು ಏನೇ ಹೇಳಿದ್ರು ನಾನು ಕೇಳೋದಕ್ಕೆ ತಯಾರಿಲ್ಲ. ಈ ಮದುವೆ ನಡೆಯುತ್ತೆ, ಅದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಇಲ್ಲ, ಇದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ನಾನು ಈ ವಿಷಯನ ಗೌತಮ್ ಅವ್ರಿಗೆ ಹೇಳಲೇಬೇಕು. ಇಷ್ಟೆಲ್ಲ ಗೊತ್ತಾದ್ಮೇಲೆ ಸುಮ್ಮನೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅತ್ತೆ. ಸರಿ, ನಾನು ಹೇಳಿದ್ದನ್ನ ಹೇಳಿದ್ದೀನಿ. ಇನ್ನು ನಿನ್ನಿಷ್ಟ. ಗೌತಮ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಈ ವಿಷಯ ತಗೊಂಡೋಗಿ ಅವನಿಗೆ ಹೇಳಿದ್ರೆ ಮುಂದೆ ಏನಾಗತ್ತೆ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ಮುಂದಾಗೋ ಪರಿಣಾಮನ ನೀನೊಬ್ಬಳೇ ಎದುರಿಸ್ಬೇಕಾಗತ್ತೆ. ನೆನ್ಪಿರಲಿ. ಕಂದ, ಯಾಕಪ್ಪ ಟೆನ್ಷನಲ್ಲಿದೆ? ಏನೂ ಇಲ್ಲಮ್ಮ. ಗೌತಮ್ ಅವ್ರನ್ನ ನೋಡಿದಾರ? ಈಗಷ್ಟೇ ಆ ಕಡೆ ಹೋದ್ರು. ಸರಿ, ನನ್ನ ತಮ್ಮನ ಬಗ್ಗೆ ಪ್ಲೀಸ್ ಗೌತಮ್ ಅವರೇ ಏನ್ ಮಾಡ್ತಿದ್ದೀರಾ? ಏನಾಯ್ತು? ಯಾಕ್ರಿ ಬಿಡ್ಸಿದ್ರೆ? ಇವತ್ತು ನನಗೆ ಬರ್ತಾರ ಕೋಪಕ್ಕೆ ನನ್ನ ತಮ್ಮನ ಬಗ್ಗೆ ಬಾಯ್ಕೋತ ಮಾತಾಡ್ತಾನೆ. ಈ ರಾಸ್ಕಲ್ ಏನ್ ಗೊತ್ತ ಅವನ ಬಗ್ಗೆ? ನನ್ನ ಹತ್ರನೇ ಬಂದು ಕಂಪ್ಲೇಂಟ್ ಮಾಡ್ತಾನೆ. ಅವನ ಕ್ಯಾರೆಕ್ಟರ್ ಸರಿ ಇಲ್ವಂತೆ, ಯಾರ ಹತ್ರ ಅಫೇರ್ ಇಟ್ಕೊಂಡಿದ್ದಾನಂತೆ. ಇದನ್ನೆಲ್ಲ ಹೇಗ್ರಿ ಒಪ್ಪೋದು? ಇದೇನಾದ್ರೂ ನಮ್ಮ ಮನೆಯವ್ರ ಕಿವಿಗೆ ಅಥವಾ ನಿಮ್ಮ ತಂದೆ ತಾಯಿ ಕಿವಿಗೆ ಬಿದ್ರೆ ಏನಾಗ್ಬೇಡ ಅಂತದ್ರಲ್ಲಿ ಹೇಳ್ದೆ ತಾನೇ, ಸಮಾಧಾನ ಮಾಡ್ಕೊ. ಕೂಲ್ ಕೂಲ್. ಹೇಯ್, ಇನ್ನು ಏನೋ ನೋಡ್ತಾ ನಿಂತಿದ್ಯಾ? ಇನ್ನೊಂದು ಸರ್ತಿ ನಮ್ಮ ಕಣ್ಣಿಗೆ ಬಿದ್ದೆ ಹೋಗ ಹೋಗ. ಆನಂದ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಕಣ್ಮುಂದೆ ನನ್ನ ಆಸರೆಯಲ್ಲಿ ಬೆಳೆದಿರೋ ಹುಡುಗ, ಅವನು ತಪ್ಪಾಡಕ್ಕೆ ಸಾಧ್ಯನೇ ಇಲ್ಲ ರೀ. ಯಾರೇ ಬಂದು ಈ ಮಾತಾಡಿದ್ರು ನಾನಂತೂ ಒಪ್ಪಲ್ಲ. ಆ ದೇವ್ರೆ ಬಂದು ನಿನ್ನ ತಮ್ಮ ಸರಿ ಇಲ್ಲ ಅಂದ್ರೆ ನಾನು ಅದಕ್ಕೆ ಸೊಪ್ಪು ಹಾಕಲ್ಲ ರೀ. ಅವ್ನು ಏನಾದರೂ ತಪ್ಪು ಮಾಡಿದ್ರೆ ಬಂದು ನನ್ನ ಹತ್ರ ಹೇಳ್ಕೊತಾನೆ, ಒಪ್ಕೋತಾನೆ. ಅವ್ನು ಏನು ಮುಚ್ಚಿಡಲ್ಲ ರೀ. ಅಂತಾದ್ರಲ್ಲಿ ಯಾವನ ಬಂದು ಹೀಗೆಲ್ಲ ಹೇಳಿದ್ರೆ ತಡ್ಕೊಳಕ್ಕಾಗಲ್ಲ ರೀ. ಆನಂದ್ ಅವರೇ, ಏನಾಯ್ತು? ನಿಮಗೆ ಗೊತ್ತಲ್ಲ ಅದಕ್ಕೆ, ನಿಮ್ಮ ಫ್ಯಾಮಿಲಿ ವಿಷಯಕ್ಕೆ ಯಾರೇ ಬಂದರೂ ಸರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಕೆಲವರು ಇರ್ತಾರಲ್ಲ, ಶ್ರೀಮಂತರ ಮನೆ ಮದುವೆ ಆಗಲಿ ಅಂತಲೇ ಕಾಯ್ತಿರ್ತಾರೆ. ಹುಡುಗನಿಗೆ ಅಂಥ ಸಂಬಂಧ ಇದೆ, ಇಂಥ ಸಂಬಂಧ ಇದೆ ಅಂತ ಇಲ್ಲದ ಕಥೆ ಎಲ್ಲ ಕಟ್ಟಿ ವಸೂಲಿಗಿಳಿದು ಬಿಡ್ತಾರೆ. ಅಂಥ ಕೇಸೇ ಇದು. ಜಯದೇವ್ಗೆ ಯಾವುದೋ ಸಂಬಂಧ ಇದೆ ಅಂದ್ಕೊಂಡು ಅವನ ಬಂದಿದ್ದ, ಫುಲ್ ಅಪ್ಸೆಟ್ ಆಗ್ಬಿಟ್ಟು. ಜಯದೇವ್ ಬಗ್ಗೆ ನಾನೀಗ ಹೇಳಿದ್ರೆ ಇವ್ರು ನನ್ನ ನಂಬ್ತಾರ? ಇದೇ ರೀತಿ ಮತ್ತೆ ಅಪ್ಸೆಟ್ ಆದ್ರೆ ಹಾಗೇನ್ ಮಾಡಲಿ? ನೀನು ಸೇರಾದರೆ ನಾನು ಸವ ಸೇರು. ಯಾಕೆ ರೀಚ್ ಆಗ್ತಿಲ್ಲ? ಭೂಮಿಕಾ, ಗೌತಮ್ ಹತ್ರ ಹೇಳಿದ್ಯಾ? ಅದಷ್ಟು ಸುಲಭ ಅಲ್ಲಮ್ಮ. ನೀನೇ ನೋಡಿದೆಯಲ್ಲ ಆಗಲೇ ಏನಾಯಿತು ಅಂತ. ಯಾರೋ ಒಬ್ಬ ಜಯದೇವ್ ಬಗ್ಗೆ ಮಾತಾಡೋದಕ್ಕೆ ಗೌತಮ್ ಸಹಿಸ್ಕೊಂಡಿಲ್ಲ. ನೀನು ಮದುವೆ ನಿಲ್ಲಿಸೋ ಬಗ್ಗೆ ಹೇಳಿದರೆ
ಅದು ನಿನ್ನ ಸಂಬಂಧಕ್ಕೆ ಕುತ್ತು ತರುತ್ತೆ. ಗೌತಮ್ ಕಣ್ಣಲ್ಲಿ ನೀನು ತುಂಬ ಸಣ್ಣವಳಾಗ್ಬಿಡ್ತೀಯ. ಈಗ ನಿನ್ನ ಮತ್ತು ಗೌತಮ್ ಮಧ್ಯೆ ಇರೋ ಪ್ರೀತಿ, ಸ್ನೇಹ, ನಂಬಿಕೆ, ಸಲಿಗೆ ಅದ್ಯಾವುದೂ ಉಳಿಯಲ್ಲ. ಈಗ ನಿನಗೆ ಅವನು ಎಷ್ಟು ಬೆಲೆ ಕೊಡ್ತಾನೋ ಅಷ್ಟೇ ದ್ವೇಷಿಸೋಕ್ಕೆ ಶುರು ಮಾಡ್ತಾನೆ. ಅವನ ಮನಸ್ಸಲ್ಲಿ ನಿನಗಿರೋ ಜಾಗನ ಕಳ್ಕೊಬೇಡ ಭೂಮಿಕಾ. ಆಮೇಲೆ ಇದೆಲ್ಲ ನನಗೆ ಬೇಕಾಗಿತ್ತ ಅಂತ ನೀನೇ ಪಶ್ಚಾತ್ತಾಪ ಪಡ್ತೀಯ. ನೀನೇ ಯೋಚನೆ ಮಾಡಿ ನೋಡು. ಜಯದೇವ್ ಕೆಟ್ಟವನು ಅಂತ ನನಗೆ ನಂಬಿಕೆ ಇಲ್ಲ, ಗೌತಮ್ಗೂ ನಂಬಿಕೆ ಇಲ್ಲ, ಮನೇಲಿ ಯಾರಿಗೂ ನಂಬಿಕೆ ಇಲ್ಲ. ನೀನು ಮಾತ್ರ ಯಾಕೆ ನಂಬ್ತೀಯ? ಜಯದೇವ್ ವಿಷಯದಲ್ಲಿ ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ತಂಗಿ ಮದುವೆನ ಹೇಗೆ ಖುಷಿ ಖುಷಿಯಾಗಿ ನಡೆಸಬೇಕು ಅಂತ ಯೋಚನೆ ಮಾಡಮ್ಮ. ಈ ಶುಭ ಕಾರ್ಯ ಯಾವ ತೊಂದರೆ ಇಲ್ಲದೆ ನಡೀಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋ. ಈಗ ನಿನ್ನ ತಂದೆ ತಾಯಿ ಎಷ್ಟು ಖುಷಿಯಾಗಿದ್ದಾರೆ ಅಂತ ನೋಡಿದ್ಯಲ್ಲ, ಆ ಖುಷಿನ ನೀನೇ ಕಿತ್ಕೋತೀಯ. ಅವ್ರ ಖುಷಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂಥದ್ರಲ್ಲಿ ಹಾಳು ಮಾಡೋಕ್ಕೆ ಯಾಕೆ ನೋಡ್ತೀಯ? ಅವರೆಲ್ಲರೂ ತುಂಬ ನೊಂದ್ಕೋತಾರೆ. ಗೆಸ್ಟ್ ಎಲ್ಲ ಬಂದಿದ್ದಾರೆ. ಈಗ ಮದುವೆ ಏನಾದರೂ ನಿಂತರೆ ದೊಡ್ಡ ಸೀನೆ ಕ್ರಿಯೇಟ್ ಆಗುತ್ತೆ. ಈ ವಿಷಯ ಎಲ್ಲ ಮೀಡಿಯಾದಲ್ಲಿ ಬರುತ್ತೆ, ಆಮೇಲೆ ಬೇರೆ ಥರನೇ ಆಗ್ಬಿಡುತ್ತೆ. ಎಲ್ಲ ನಮ್ಮ ಕೈ ಮೀರೋಗುತ್ತೆ. ಅವಾಗ ನೀವೇನು ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ನೀನು ಏನೇ ಹೇಳಿದ್ರು ಗೌತಮ್ ನಂಬೋದಕ್ಕೆ ಗೌತಮನ್ ಚಿಕ್ಕ ಮಗು ಅಲ್ಲ. ನೀನು ಏನೇ ಹೇಳಿದ್ರು ಅದಕ್ಕೆ ಸಾಕ್ಷಿ ಇಟ್ಕೊಂಡು ಮಾತಾಡಬೇಕು. ಆದರೆ ನಿನ್ನ ಹತ್ರ ಸಾಕ್ಷಿನೇ ಇಲ್ಲ. ಆ ಹುಡುಗಿನೇ ಬಂದು ಹೇಳಿ ಅದನ್ನು ಜಯದೇವ್ ಒಪ್ಕೋಬೇಕು. ಆವಾಗ ಅದರಲ್ಲೊಂದು ಅರ್ಥ ಇದೆ. ಅದಕ್ಕೆ ಹೇಳೋದು, ನೀನು ಇದನ್ನು ಬಿಟ್ಬಿಡು. ಈ ಮನೆ ಹಿರಿ ಸೊಸೆಯಾಗಿ ನಿನ್ನ ಹೆಗ್ಲ ಮೇಲೆ ತುಂಬ ಜವಾಬ್ದಾರಿ ಇದೆ. ಈ ಮನೆ ಮರ್ಯಾದೆ ಕಾಪಾಡ್ಕೊಳ್ಳೋದು ನಿನ್ನ ಕರ್ತವ್ಯ ಕೂಡ. ನಾನಿಷ್ಟು ವರ್ಷ ಅದನ್ನು ನಿಭಾಯಿಸ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ಅದು ನಿನ್ನ ಸರ್ದಿ, ನೀನು ನಿಭಾಯಿಸ್ಕೊಂಡು ಹೋಗಬೇಕು. ಒಂದು ಕಡೆ ಮನೆ ಗೌರವ, ಇನ್ನೊಂದು ಕಡೆ ಅಪ್ಪಿ ಮತ್ತೆ ಮಲ್ಲಿ ಜೀವನ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ.